ಜಮೀರ್ ಅಹ್ಮದ್ ಖಾನ್ ಫುಟ್ಪಾತಿಂದ ಏನೆದ್ದು ಬಂದಂಥವರಲ್ಲ, ಶ್ರೀಮಂತರೇ ಇದ್ದರು. ಅವ್ರ ತಂದೆ ಕೂಡ ಶ್ರೀಮಂತ. ನ್ಯಾಷನಲ್ ಟ್ರಾವೆಲ್ಸ್ ಆಗಲೇ ಇತ್ತು. ರಾಜಕಾರಣಕ್ಕೆ ಬರೋ ಮುನ್ನವೇ ದೊಡ್ಡ ಮಟ್ಟದಲ್ಲಿ ಹಣ ಇತ್ತು ಅವ್ರ ಬಳಿ. ಆದರೆ ಈಗಿರುವಷ್ಟಲ್ಲ ಜಮೀರ್ಗೆ. ಆದರೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ 3 ವಿಷಯಗಳು ಇನ್ನಿಲ್ಲಂತೆ ಕಾಡ್ತಾ ಇದೆ. ಇದರ ಜೊತೆಗೆ ಅವರ ಮನೆ ಒಂದು ತೋರಿಸ್ತಾ ಇದೆ. ಎಂಥ ಮನೆ, ಎಂಥ ಐಷಾರಾಮಿ ಮನೆ, 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದಂಥ ಅರಮನೆ. ಇದರ ಬಗ್ಗೆ ಒಂದು ಸ್ಟೋರಿ ನೋಡ್ಕೊಂಬನ್ನಿ, ಆಮೇಲೆ ಇದರ ಬಗ್ಗೆ ಕೆಲವು ಇತಿಹಾಸ ಹೇಳ್ತೀನಿ. ಆದಾಯಕ್ಕಿಂತ 2031 ಪಟ್ಟು ಹೆಚ್ಚಿನ ಆಸ್ತಿ ಹೊಂದಿದ್ದು ಪತ್ತೆ. ಜಮೀರ್ಗೆ ಮುಳುವಾಯ್ತ ಅರಮನೆಯಂಥ ನಿವಾಸ. ಸಚಿವ ಜಮೀರ್ ಅಹ್ಮದ್ ಖಾನ್ ಬಾಯ್ ಬಿಟ್ರೆ ವಿವಾದ ಸೃಷ್ಟಿಯಾಗುತ್ತೆ. ಅದೇ ಈಗ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಆದ್ರೆ ಜಮೀರ್ಗೂ ಆಗರ್ಭ ಶ್ರೀಮಂತಿಕೆಯೇ ಶಾಪವಾಗಿ ಕಾಡ್ತಿದೆ. ಹೌದು, ವಕ್ಫ್ ಮಂತ್ರಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ವಿಶಾಲವಾದ ಜಾಗದಲ್ಲಿ ಭವ್ಯ ಬಂಗಲೆ ನಿರ್ಮಾಣ ಮಾಡಿದ್ದಾರೆ. ಆ ಮನೆಯನ್ನ ಅರೇಬಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಂದಾಜು 80 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಅರೇಬಿಕ್ ಶೈಲಿಯಲ್ಲಿರೋ ಮನೆ ನಿರ್ಮಿಸಲಾಗಿದೆ. 2021ರಲ್ಲೇ ಜಾಗದ ಮೌಲ್ಯ 15 ಕೋಟಿ ಇತ್ತಂತೆ. 20 ಗುಂಟೆ ವಿಸ್ತೀರ್ಣದಲ್ಲಿ ಹರಡಿದ ಮನೆಯಲ್ಲಿ 10 ಗುಂಟೆ ವಿಸ್ತೀರ್ಣದ ಗಾರ್ಡನ್ ಇದೆ. ಮನೆ ನಿರ್ಮಾಣಕ್ಕೆ ಶ್ವೇತ ಗ್ರಾನೈಟ್ ಬಳಸಲಾಗಿದ್ದು ಇಟಾಲಿಯನ್ ಮಾರ್ಬಲ್ಸ್ಗಳ ಮೌಲ್ಯವೇ ಕನಿಷ್ಠ 5 ಕೋಟಿ ಇದೆಯಂತೆ. ಫರ್ನಿಚರ್ಗಳಿಗೆ ಚಿನ್ನದ ಹೊದಿಕೆ ಹಾಕಿಸಲಾಗಿದ್ದು ಅವುಗಳ ರೇಟ್ 4 ರಿಂದ 5 ಕೋಟಿಯಂತೆ. 3 ವರ್ಷದ ಹಿಂದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಮೀರ್ ತಮ್ಮ ಪುತ್ರಿಯ ವಿವಾಹ ಮಹೋತ್ಸವ ನೆರವೇರಿಸಿದ್ರು. ಭಾರಿ ಅದ್ಧೂರಿಯಾಗಿ ಮದುವೆ ಮಾಡಿದ್ರು. ಅದಕ್ಕೆ ಬಳಕೆಯಾದ ಹಣದ ಬಗ್ಗೆಯೂ ಅಧಿಕಾರಿಗಳು ನಿಗಾ ಇಟ್ಟಿದ್ದರು ಎನ್ನಲಾಗಿದೆ. ಐಎಂಎ ಕೇಸ್ ಸಂಬಂಧ ಜಮೀರ್ ಅಹ್ಮದ್ ಮನೆ ಮೇಲೆ ದಾಳಿ ನಡೆದಿತ್ತು ಅನ್ನೋ ಮಾತು ಕೇಳಿಬಂತು. ಯಾಕಂದ್ರೆ ಅದೇ ಸಮಯಕ್ಕೆ ರೋಷನ್ ಬೇಗ್ ನಿವಾಸದ ಮೇಲೂ ಐಟಿ ದಾಳಿ ನಡೆದಿತ್ತು. ಹೀಗಾಗಿ ಐಎಂಎ ಕೇಸ್ ಸಂಬಂಧ ಐಟಿ ದಾಳಿ ನಡೆದಿದೆ ಎನ್ನೋ ಶಂಕೆ ವ್ಯಕ್ತವಾಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 50 ಲಕ್ಷ ಕೊಟ್ಟಿದ್ದು, 2 ಕೋಟಿ ಕೊಡಬೇಕಾಗಿತ್ತು, ಕೊಡ್ಲಿಕ್ಕೆ ಆಗಿಲ್ಲ. ಯಾಕಾಗಿಲ್ಲ? ಹಾಗಿದ್ರೆ ಖಾಲಿ ಆಗಿದೆ ಅಂತ ಲೆಕ್ಕ. ಆದರೆ ಸಿದ್ದರಾಮಯ್ಯ ಮತ್ತು DK ಮಾತನ್ನೇ ಈಗ ಕೇಳೋದಕ್ಕೆ ಕೈ ಶಾಸಕರು ರೆಡಿ ಇಲ್ವಾ? ಹಾಗಾಗಿ ದುಡ್ಡೇ ಬೇಕು ಅಂತ ಹೇಳಿ ನದಿ ನೀರಿಗೂ ಟ್ಯಾಕ್ಸ್ ಹಾಕಲು ಮುಂದಾಗಿದೆ ಕೈ ಸರ್ಕಾರ. ಸರ್ಕಾರ ಬಂದಾಗಿನಿಂದ 4 ಬಾರಿ, 1 ವರ್ಷ 8 ತಿಂಗಳಲ್ಲಿ 4 ಬಾರಿ ಬಿಯರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಲಿನ ದರ ಹೆಚ್ಚಿಸಿದ್ದಾರೆ. 50 ml ಅಂತ ಅಂದ್ಬಿಟ್ಟು 2 ರೂಪಾಯಿ ಜಾಸ್ತಿ ತಗೋತಾ ಇದ್ದಾರೆ. 10 ರೂಪಾಯಿಗೆ ಸಿಗ್ತಾ ಇದ್ದ ಪಹಣಿಗೆ ರೈತರು ಇದೀಗ 100 ರೂಪಾಯಿ ಕೊಡಬೇಕು. ಮೋಟಾರ್ ವಾಹನ ತೆರಿಗೆ 7% ಹೆಚ್ಚಾಗಿದೆ. ನೋಂದಣಿ ಮುದ್ರಾಂಕ ಶುಲ್ಕ 16% ಹೆಚ್ಚಳವಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಹೆಚ್ಚು ಮಾಡಿದೆ ಸರ್ಕಾರ. ಫ್ರೀ ಕರೆಂಟ್ ನೀಡಿ ಕಮರ್ಷಿಯಲ್ ವಿದ್ಯುತ್ ದರ ಹೆಚ್ಚು ಮಾಡಿದೆ ಸರ್ಕಾರ. ಸ್ಟ್ಯಾಂಪ್ ಪೇಪರ್ ದರವನ್ನು ಹೆಚ್ಚು ಮಾಡಿದೆ ಸಿದ್ದು ಸರ್ಕಾರ. ಸ್ಟ್ಯಾಂಪ್ ಪೇಪರ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ 30% ಜಾಸ್ತಿ ಮಾಡಿದರು. 30%. ಅದರ ಅರ್ಥ ಏನು? ಬೊಕ್ಕಸದಲ್ಲಿ ದುಡ್ಡಿಲ್ಲ, ಬೇರೆ ಕಡೆಯಿಂದ ತರ್ತಾ ಇದ್ದೀವಿ. ಯಾರಿಗೆ ಬರೆ? ಇಲ್ಲಿಂದ ಕೊಟ್ಟು ಅವನಿಗೆ ಮತ್ತೆ ಬರೆ ಹಾಕೋದಾ? ಶೀಘ್ರವೇ ಕಾವೇರಿ ನೀರಿನ ದರ ಹೆಚ್ಚಿಸಲು ತೀರ್ಮಾನ ಆಗಿದೆ. ನದಿ ನೀರಿನ ಮೇಲೆ ಕರ ಹಾಕ್ತೀವಿ, ಸೆಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರ ಹುಂಡಿ ಖಾಲಿ ಆಗಿದೆಯಾ? ಆಗಿದೆಯಾ ಇರೋದನ್ನು ನೀವೇ ಹೇಳಬೇಕು. DK ಶಿವಕುಮಾರ್ ಕೂಡ ಹೇಳಿದರು, ಕೆಲವು ದಿನಗಳ ಕಾಲ ನಾವೇನು ಮಾಡಲ್ಲ, ಎಲ್ಲ ಇದಕ್ಕೆ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಒಂದು ಡೌಟ್ ಬರುತ್ತಲ್ವಾ? ಓಕೆ, ಯಾರು ಕೊಡೋರು? ತಲಾ 50 ಕೋಟಿ ಅಂದರೆ 2500 ಕೋಟಿ. ಶ್ರೀಮಂತ DK ಶಿವಕುಮಾರ್ ಅವರ ಬಳಿ ಇರೋದೇ 1000 ಕೋಟಿ ಪ್ಲಸ್. 2500 ಕೋಟಿ ಕೊಡುವ ನಾಯಕ ಯಾರಿದ್ದಾರೆ BJPಯಲ್ಲಿ ಸದ್ಯಕ್ಕೆ? ಆಯಿತು, ಅಧಿಕಾರ ಸಿಗತ್ತೆ, ಯಾರಾದರೂ 2500 ಕೋಟಿ ಹೊಂದಿಕೆ ಮಾಡಿಕೊಟ್ರು. ಡೆಲ್ಲಿಯಿಂದೆಲ್ಲೋ ಬಂತು, ಬೇರೆ ಬೇರೆ ಕಡೆಯಿಂದ ಬಂತು ಅಂತ ಇಟ್ಕೊಳ್ಳೋಣ. BJP ಒಂದು ವೇಳೆ ಸರ್ಕಾರ ರಚನೆ ಮಾಡಿದ್ರು ಕೂಡ ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕಂದರೆ ಸೂಕ್ತ ನಾಯಕನಿಲ್ಲದೆ ಸೊರಗ್ತಾ ಇದೆ ರಾಜ್ಯ BJP. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಿಡಿದೆದ್ದಿದೆ. ST ಸೋಮಶೇಖರ್ ಅವರಿಂದ ಕಾಂಗ್ರೆಸ್ ಪರ ಪ್ರಚಾರ ನಡೀತಾ ಇದೆ. BJP MLA ಶಿವರಾಮ್ ಹೆಬ್ಬಾರ್ ಸಹ ಕಾಂಗ್ರೆಸ್ ಅಂತ ವಾಲಿದ್ದಾರೆ. BJP ಏನೇ ಟಿಪ್ಪರ್ಲಾಗ ಹಾಕಿದ್ರು ಸರ್ಕಾರ ಬೀಳ್ಸಕ್ಕಾಗಲ್ಲ.
50 MLAಗಳಿಗೆ ರಾಜೀನಾಮೆ ಕೊಟ್ಟರು ಕೂಡ 6 ತಿಂಗಳಲ್ಲಿ ಚುನಾವಣೆ ಆಗಬೇಕು, 6 ತಿಂಗಳ ಚುನಾವಣೆಯಲ್ಲಿ 35 MLA ಆದರೂ ವಾಪಸ್ ಗೆದ್ದು ಬರಬೇಕು ಅಂತ ತಾಕತ್ತಿರುವ ಯಾವ ಶಾಸಕ, ಯಾವ ನಾಯಕ ಕೂಡ BJPಯಲ್ಲಿಲ್ಲ ಅಷ್ಟೇ. ಇನ್ನು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮಿಗೆ ಸ್ವಾಗತ. ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದರು 50 ಜನ MLAಗಳನ್ನು 50 ಕೋಟಿ ಕೊಟ್ಟು ಖರೀದಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಆ ಮೂಲಕ CM ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಆಪರೇಷನ್ ಕಮಲ ಆಗ್ತಾ ಇದೆ. ಆದರೆ ವೀಕ್ಷಕರೇ, 50 ಜನರಿಗೆ 50 ಕೋಟಿ ಅಂತಂದರೆ 2500 ಕೋಟಿ. ಆ 2500 ಕೋಟಿ ತರುವವರು ಯಾರು? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ನಡುವೆ 50 ಕೋಟಿ ಅಂತ ಸಿದ್ದರಾಮಯ್ಯನವರು ಹೇಳಿದರೆ ಮಂಡ್ಯ MLA ರವಿ ಗಣಿಗ ಇಲ್ಲ 100 ಕೋಟಿ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಪ್ಪ, ನಮ್ಮನ್ನು ಯಾರಂಗೆ ಕರೆದೇ ಇಲ್ಲ ಅಂಥೇಳಿ ಕಾಂಗ್ರೆಸ್ನ ಇತರ ಶಾಸಕರು ರವಿ ಗಣಿಗ ವಿರುದ್ಧ ಕಿಡಿಕಾರಿದ್ದಾರೆ. ಈ ನಡುವೆ ಒಂದು ಅನುಮಾನ ಮೂಡ್ತಾ ಇದೆ. ರವಿ ಗಣಿಗ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ ದೂರ್ತಾ ಇದ್ದಾರೋ ಅಥವಾ 100 ಕೋಟಿಗೆ ನಾನು ರೆಡಿ ಇದ್ದೀನಿ ಅಂತೇಳಿ ಆಫರ್ ಕೊಡ್ತಾ ಇದ್ದಾರೋ ಅನ್ನುವಂಥ ಅನುಮಾನ ಶುರುವಾಗಿದೆ. ಯಾಕೆ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಸ್ಟೋರಿ ನೋಡಿ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. ಅವ್ರಿಗೇನಂದ್ರೆ ಶತಾಯಗಂಟ 50-100 ಲೆಕ್ಕ ಇಲ್ಲ. 50 ಕೋಟಿ ಆಫರ್ ಅಂತಾರೆ ಸಿದ್ದರಾಮಯ್ಯ. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಎಲ್ಲಿಂದ ಬಂದಿರೋದು? 50 ಕೋಟಿ ಆಫರ್ ಎಂದ ಶಾಸಕ ರವಿ ಗಣಿಗ. ಬಿಜೆಪಿ ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ. ಹಿರಿಯಣ್ಣಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಮಾತು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸರಿಯಾಗಿಯೇ ಅನ್ವಯವಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಆಫರ್ ಮಾಡಿದ್ದಾರೆ ಎಂದ್ರು. ಆದರೆ ಮಂಡ್ಯ ಶಾಸಕ ರವಿ ಗಣಿಗ ಒಂದು ಹೆಜ್ಜೆ ಮುಂದೆ ಹೋಗಿ 100 ಕೋಟಿ ಆಫರ್ ಮಾಡ್ತಿದ್ದಾರೆ ಎಂದ್ರು. ಬಿಜೆಪಿ ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದು ನಾನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯಗಂಟ 50-100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಸಿದ್ದರಾಮಯ್ಯ ರವಿ ಗಣಿಗ ಆರೋಪ ಸುಳ್ಳೇ ಸುಳ್ಳು. ಸಿಎಂ ಆಪರೇಷನ್ ಬಾಂಬ್ ಸಿಡಿಸ್ತಾ ಇದ್ದಂತೆಯೇ ಕೆಲ ಶಾಸಕರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದರೆ ಅಷ್ಟು ಶಾಸಕರು ಆಫರ್ ಬಂದೇ ಇಲ್ಲ ಅಂತಿದ್ದಾರೆ. ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆಸ್ ಪರ್ ಅವ್ರಿಗೆ ಅವ್ರು ಬಂದಿದ್ದು ನಮಗೆ ಐಡಿಯಾ ಇಲ್ಲ. ಮತ್ತು ದುಡ್ಡಿಗೆ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ನನಗೆ ಆ ರೀತಿಯ ಸಂಪರ್ಕವನ್ನು ಯಾರೂ ಮಾಡಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ಇಷ್ಟೆಲ್ಲ ಆದ್ರೂ ಆಪರೇಷನ್ ಕಮಲಕ್ಕೆ ಸಾಕ್ಷ್ಯ ಇದೆ ಅಂತ ಪ್ರಿಯಾಂಕರ್ಗೆ ಬಾಂಬ್ ಸಿಡಿಸಿದ್ದಾರೆ. ನೋಡಿ, ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ BJPಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನು ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ನಮಗೆ ಯಾವುದೇ ಆಫರ್ ಬಂದಿಲ್ಲ, ಸಿಎಂ ಹೇಳಿದ್ದಾರೆ ಅಂದ್ರೆ ಅದು ಸತ್ಯ ಇರುತ್ತೆ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ. ಆದ್ರೆ ರವಿ ಗಣಿಗ ಆಪರೇಷನ್ ಕಮಲಕ್ಕೆ ಸಾಕ್ಷ್ಯ ಕೊಟ್ರೆ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.